ಹೃದಯಾಘಾತ ಆಗಿದೆ, ಉಸಿರಾಡೋಕ್ಕಾಗ್ತಿಲ್ಲ ಅಂತ ಗೊತ್ತಾಯ್ತು. ಖಾಸಗಿ ಆಸ್ಪತ್ರೆಯಲ್ಲಿ ನಿಮ್ಮನ್ನು ICUನಲ್ಲಿ ದಾಖಲಿಸಲಾಯಿತು. 3 ವಾಲ್ವ್ಗಳು 90% ಬ್ಲಾಕ್, ಮ್ಯಾಸಿವ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಯಿತು. ಈ ಮೂತ್ರಪಿಂಡಕ್ಕೆ ನೀರು ತುಂಬಿಕೊಂಡಿರೋದೇ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅಂತ ನೀವೇ ಕಂಡುಕೊಂಡಿದ್ದ? ಅಂದರೆ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗಿತ್ತು, ಉಸಿರಾಟದ ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಆಗಿದ್ದು, ಇದು ಎರಡಕ್ಕೂ ಲಿಂಕ್ ಅಂತ ಅರ್ಥ ಆಯಿತು. ಸಾಮಾನ್ಯವಾಗಿ ಎಲ್ಲ ಔಷಧಿನ ಕಾಮನ್ ಆಗಿ ಹಾಕ್ತಾ ಇದ್ವಿ. ಈ ಕಾಯಿಲೆಗೆ ಅಷ್ಟು, ಈ ಕಾಯಿಲೆಗೆ ಅಷ್ಟು ಅಂತ ನಾವು ರೆಡಿ ಆಗಿಬಿಟ್ಟಿದ್ವಿ. ತುಂಬ ಸಣ್ಣ ಇರ್ತಾರೆ, ಅವ್ರಿಗೆ BP ರೇಂಜ್ ಬೇರೆ ಇರ್ಬೋದು. ಎಲ್ಲರನ್ನೂ ಒಂದೇ ಯಾರ್ಡ್ ಸ್ಟಿಕ್ಕಿಗೆ ತರಲ್ಲ, ಆವ್ರೇಜ್ ಯಾರ್ಡ್ ಸ್ಟಿಕ್ ಅಂತ ತರ್ತಾರೆ. ನಿಮ್ಮನ್ನ ಪರೀಕ್ಷೆ ಮಾಡಿದ ವೈದ್ಯರ ಪ್ರಕಾರ ಈ ಥರದ ಧೈರ್ಯ ತಗೊಂಡು ಹೊರಗೆ ಬಂದಿರೋರು ಎಷ್ಟು ಸಂಖ್ಯೆ? ಸರ್ಜರಿ ಎಲ್ರಿಗೂ ಅವಶ್ಯಕತೆ ಇಲ್ಲ, ಕೆಲವು ಮೆಡಿಸಿನ್ಸಲ್ಲಿ ಕ್ಯೂರ್ ಮಾಡ್ಬೋದು ಅಂತ. ಅಂಥವ್ರಲ್ಲಿ ನಾನು ಒಬ್ಬ. ವರ್ಷಕ್ಕೊಮ್ಮೆ ಮಾಸ್ಟರ್ ಚೆಕಪ್ ಮಾಡಿಸ್ಕೋಬೇಕು. ಒಂದು ಕಾಯಿಲೆಯನ್ನು ಚೆಕ್ ಮಾಡಿಸ್ಲಿಕ್ಕೆ ಹೋಗಿ 40-50 ಕಾಯಿಲೆ ಕಾಣುತ್ತೆ. ನಮಸ್ಕಾರ ವೀಕ್ಷಕರೇ, ಪ್ರತಿನಿಧಿ ನ್ಯೂಸ್ನ ಹೃದಯವಂತ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನವನ್ನಾಗಿ ಆಚರಿಸ್ತಾರೆ. ಸಾಮಾನ್ಯವಾಗಿ ನಾವು ಹೃದಯವನ್ನು ಪ್ರೀತಿಯ ಸಂಕೇತವಾಗಿ ಬಳಕೆ ಮಾಡ್ತೇವೆ. ವೈದ್ಯಲೋಕ ಕೂಡ ಹೃದಯಕ್ಕೆ ಬಹಳ ಮಹತ್ವವನ್ನು ಕೊಡ್ತದೆ. ಕಾರಣ ಇಷ್ಟೇ, ಇಡೀ ದೇಹಕ್ಕೆ ಆಮ್ಲಜನಕ ಮತ್ತು ರಕ್ತ ಸಂಚಾರವನ್ನು ಮಾಡುವಂಥ ಹೃದಯವನ್ನು ದೇಹದ ಕೇಂದ್ರ ಪರಿಗಣಿಸಲಾಗುತ್ತೆ. ಈ ವಿಶೇಷ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರು ಮೈಸೂರಿನ ಯೋಗಾತ್ಮ ಎಂದು ಹೇಳಲ್ಪಡುವ ಯೋಗಾತ್ಮ ಶ್ರೀಹರಿ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಿಮ್ಮ ಕಾರ್ಯಕ್ರಮಕ್ಕೆ ವಿಶ್ವ ಹೃದಯ ದಿನದ ಈ ಸಂದರ್ಭದಲ್ಲಿ ಯಾರೋ ಹೃದಯ ತಜ್ಞರನ್ನು ಮಾತಾಡಿಸಿ ಒಂದಷ್ಟು ಪ್ರಿಸ್ಕ್ರಿಪ್ಷನ್ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ತಾನೇ ಹೃದಯಾಘಾತಕ್ಕೆ ಒಳಗಾಗಿ ಶಸ್ತ್ರಚಿಕಿತ್ಸೆಗೆ ತನ್ನನ್ನು ಒಳಪಡಿಸ್ಕೊಳ್ಳದೆ ಗುಣಮುಖನಾಗಿ ಇವತ್ತು ನಮ್ಮ ಮುಂದೆ ನಿಂತಿರುವಂತಹ ಶ್ರೀಹರಿಯವರು ಇವತ್ತಿನ ಅತಿಥಿ ಆಗೋದಕ್ಕೆ ಖಂಡಿತ ಅರ್ಹರು ಅಂತ ಪ್ರತಿನಿಧಿ ನ್ಯೂಸ್ ಭಾವಿಸ್ತದೆ. ನಿಮಗೆ ರಾತ್ರಿ ಹೃದಯಾಘಾತ ಆಗಿದೆ, ಉಸಿರಾಡೋಕ್ಕಾಗ್ತಿಲ್ಲ ಅಂತ ಗೊತ್ತಾಯಿತು. ಖಾಸಗಿ ಆಸ್ಪತ್ರೆಯಲ್ಲಿ ನಿಮ್ಮನ್ನು ICUನಲ್ಲಿ ದಾಖಲಿಸಲಾಯಿತು. ಆವತ್ತಿನ ನಿಮ್ಮ ಮನಸ್ಥಿತಿ ಹೇಗಿತ್ತು? ಹಳೆ ರೋಗಿ, ಹೊಸ ಡಾಕ್ಟ್ರು, ಗಾಬರಿ ಆಗಿರಲಿಲ್ಲ. ಗೊತ್ತಿತ್ತು ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಮೊದಲನೇ ಸಲ ಆದ್ದರಿಂದ, ಅದು ಹಾಸ್ಪಿಟಲೈಸೇಷನ್ ಮೊದಲನೇ ಸಲ ಆದ್ದರಿಂದ ಮನೆಯವರೆಲ್ಲ ಗಾಬರಿ ಆಗಿದ್ದರು. ನನಗೆ ಉಸಿರಾಡೋಕ್ಕಾಗ್ತಾ ಇರಲಿಲ್ಲ, ಕಾರಣಗಳು ಬೇಕಾದಷ್ಟು. ಅದಕ್ಕೆ ಒಂದು ಡಾಕ್ಟ್ರುಗಳೆಲ್ಲ ಸೇರಿ ಒಂದು ECGಯನ್ನು ಮಾಡಿದ್ರು. ಪದೇ ಮಾಡ್ತಾಯಿದ್ರು. ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಯಿತು. ಅದು ಮ್ಯಾಸಿವ್ ಆಗಿದೆ ಅಂತ ಗೊತ್ತಾಯಿತು. ಅವತ್ತಿನ ದಿನವೇ ನನಗೆ ಆ್ಯಂಜಿಯೋಗ್ರಾಮ್ ಮಾಡಬೇಕಾಗಿತ್ತು. ಮಲಗಿ ಉಸಿರಾಡೋಕ್ಕಾಗದೇ ಇದ್ದದ್ರಿಂದ ಆ್ಯಂಜಿಯೋಗ್ರಾಮ್ ಮಾಡೋಕ್ಕಾಗಲಿಲ್ಲ. ಮಾರನೇ ದಿನ ಮಾಡೋಣ ಅಂತ ಹೇಳಿದ್ರು. ಮಾರನೇ ದಿನದಷ್ಟೊತ್ತಿಗೆ ನಾನು ಸ್ವಲ್ಪ ಚೇತರಿಸ್ಕೊಂಡಿದ್ದೆ. ಅಷ್ಟೊತ್ತಿಗೆ ICUನಲ್ಲಿ ಆಕ್ಸಿಜನ್ ಎಲ್ಲ ಕೊಟ್ಟಿದ್ದರು. ಆಕ್ಸಿಜನ್ ಕೊಡ್ತಾ ಇದ್ದಂಗೆ ನನಗೊಂದು ಸ್ವಲ್ಪ ಆ ಚೈತನ್ಯ ವಾಪಸ್ ಬಂತು. ನೆಕ್ಸ್ಟ್ ಡೇ ನಾನು ಮೆಂಟಲಿನೂ ತಯಾರಾಗಿಬಿಟ್ಟಿದ್ದೆ, ಫಿಸಿಕಲಿ ಮೆಂಟಲಿ ತಯಾರಾಗಿದ್ದೆ. ಆ್ಯಂಜಿಯೋಗ್ರಾಮ್ ಮಾಡಿದ್ರು. ಒಂದು ವಾಲ್ವ್ ಅಂತೂ 100% ಬ್ಲಾಕ್, ಮಿಕ್ಕಿದ 3 ವಾಲ್ವ್ಗಳು 90% ಬ್ಲಾಕ್. ಮ್ಯಾಸಿವ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಯಿತು. ಅವರೆಲ್ಲ ಮಾತಾಡ್ಕೊಂಡಿದ್ದ ಪ್ರಕಾರ ಸರ್ಜರಿ ಆಗಬೇಕು, ಓಪನ್ ಹಾರ್ಟ್ ಸರ್ಜರಿ ಆಗಬೇಕು, ಅಥವಾ ಕೀಹೋಲ್ ಸರ್ಜರಿ, ಅಥವಾ ಒಂದು ಸ್ಟಂಟ್ ಹಾಕಬೇಕು. ಯಾವುದೋ ಒಂದು ಸಲ್ಯೂಷನ್ ಇರುತ್ತೆ. ನನಗೆ ಮನಸ್ಸಿನಲ್ಲೇ ಅನ್ಕೋತಾ ಇದ್ದೆ, ದೇವರೇ ನನಗೆ ಯಾವ ಸರ್ಜರಿನೂ ಬೇಡಪ್ಪ ಅಂತ. ಆವತ್ತಿನ ನೀವು ICUನಲ್ಲಿ ಇದ್ದ ಸ್ಥಿತಿ ಈಗ ಹೇಳುವಷ್ಟು ಸುಲಭವಾಗಿ, ಮಾತಿನಲ್ಲಿ ಹೇಳುವಷ್ಟು ಸುಲಭವಾಗಿರಲಿಲ್ಲ. ಯಾವುದೇ ರೋಗಿಯ ಮಾನಸಿಕ ಸ್ಥಿತಿ ಹಂಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಬಂದು ಒಂದು ನಾಳ ಸಂಪೂರ್ಣವಾಗಿ ಬಂದಾಗಿದೆ, 3 ನಾಳ 90% ಬಂದಾಗಿದೆ ಅಂತ ಅಂದಾಗ ತನ್ನ ಇದೇ ಕುಗ್ಗಿಸ್ಕೊಂಡ್ಬಿಡ್ತಾನೆ ಮನುಷ್ಯ. ಅದು ಚಿಕಿತ್ಸೆ ಬೇರೆ ವಿಚಾರ, ಶಸ್ತ್ರಚಿಕಿತ್ಸೆ ಮಾಡೋದು ಬೇರೆ ವಿಚಾರ. ವೈದ್ಯರು ಏನೇ ಆರೈಕೆ ಹೇಳಿದ್ರು, ಸಂತಾಪ ಹೇಳಿದ್ರು ಅದನ್ನು ತಗೊಳ್ಳೋಂಥ ಮನಸ್ಥಿತಿನಲ್ಲೇ ಇರೋದಿಲ್ಲ. ನಿಮಗೆ ಈ ಧೈರ್ಯ, ಈ ಆತ್ಮವಿಶ್ವಾಸ ಹೇಗೆ ಬಂತು? ಅದು ಯೋಗದಿಂದ ಬಂತ ಅಥವಾ ನಿಮ್ಮ ದೈವ ಸಂಕಲ್ಪನ ಹೇಗೆ? 3-4 ರೀತಿ ಇರ್ಬೋದು. ಮೊದಲನೇದು, ಕಳೆದ ಒಂದು 35-40 ವರ್ಷಗಳಿಂದನೂ ಹಾಸ್ಪಿಟ್ಲಿಗೂ ನನಗೂ, ರೋಗಕ್ಕೂ ನನಗೂ ತುಂಬ ಹತ್ತಿರದ ನಂಟಿದೆ. ಯಾರಿಗೆ ಏನೇ ಪ್ರಾಬ್ಲಮ್ ಆದರೂ ನಾನೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಸೊ ಆ ಗಾಬರಿ ಹಾಸ್ಪಿಟಲೈಸೇಷನ್ ಅನ್ನೋದು ಇರಲಿಲ್ಲ ನನಗೆ. ಸಾಧಾರಣ ಥರ ಏನೋ ಒಂದು ಕಾಯಿಲೆ ಬಂದಿದೆ, ಅದು ಗುಣಮುಖ ಆಗತ್ತೆ ಅನ್ನುವ ನನ್ನ ನಂಬಿಕೆ. ಆಮೇಲೆ ಅದಕ್ಕೆ ಬೇಕಾದಷ್ಟು ಬೇರೆ ಮೆಥಡ್ಸು ಇದೆ ಅನ್ನುವ ಇನ್ನೊಂದು ನಂಬಿಕೆ. ಮತ್ತು ನನಗೆ ಒಬ್ಬರು ತುಂಬ ಹಿರಿಯ ಡಾಕ್ಟ್ರು ಒಂದು ಹೇಳ್ತಾಯಿದ್ರು, ನಿಮಗೆ ಬದುಕುವ ಇಚ್ಛೆ ಇದ್ದರೆ ನಿಮಗೆ ಒಂದು ಸಣ್ಣ ಟ್ಯಾಬ್ಲೆಟ್ ಕೊಟ್ಟರು ಸಾಕು, ಬದುಕೊಂಡ್ಬಿಡ್ತೀಯ. ಬದುಕುವ ಇಚ್ಛೆ ಇಲ್ಲದೆ ಇದ್ದರೆ 100 ಟ್ಯಾಬ್ಲೆಟ್ 100 ಮೆಡಿಸಿನ್ ಕೊಟ್ಟರು ಕೂಡ ಬದುಕೋಕ್ಕಾಗಲ್ಲ. ಇದು ನಂಗೆ ತುಂಬ ಹಿಂದೆಯಿಂದನೂ ರಿಜಿಸ್ಟರ್ ಆಗೋಗಿತ್ತು. ಸೊ ಬದುಕೋದಕ್ಕೆ ನಂಗೆ ಒಂದೇ ಒಂದು ಕಾರಣ ಬೇಕಾಗಿತ್ತು, ಒಂದಷ್ಟು ಕೆಲಸಗಳು ಕಂಪ್ಲೀಟ್ ಮಾಡಿರಲಿಲ್ಲ. ಹಾಗಾಗಿ ಬದುಕೋತೀನಿ ಅಂತ ಅಂದ್ಕೊಂಡೆ. ಸಾಮಾನ್ಯವಾಗಿ ಈ ಹೃದಯ ರೋಗ ಈ ಥರದ ತೊಂದರೆಗಳು ಬಂದಾಗ
ಅದು ಜೀವನ ಪೂರ್ತಿ ಕಾಡುವಂತಹ ಕಾಯಿಲೆ ಅನ್ನೋದು ನಂಬಿಕೆ. ಈಗ ವೈದ್ಯಕೀಯ ಲೋಕ ಕೂಡ ಅದನ್ನೇ ಹೇಳುತ್ತೆ. ನಿಮಗೆ ಈ ರೋಗ ಲಕ್ಷಣಗಳು ಹೇಗಿರುತ್ತೆ, ಹೃದಯ ಕಾಯಿಲೆ ಬಂದದ್ದ ರೋಗ ಲಕ್ಷಣ ಇರುತ್ತೆ ಅಂತ ಮೊದಲು ಗೊತ್ತಿತ್ತಾ? ಜನವರಿಲಿ ಒಂದು ಸಲ ಆಯಿತು, ಫೆಬ್ರವರಿಲಿ ಒಂದು ಸಲ ಆಯಿತು, ಮಾರ್ಚಲ್ಲಿ 2 ಸಲ ಆಯಿತು. ನನಗೆ ಇಲ್ಲಿ ಸೇರಿದ ಮೇಲೆ ಗೊತ್ತಾಗಿದ್ದು ಅದು ಮೊದಲಾಗಿದ್ದೂ ಕೂಡ ಹಾರ್ಟ್ ಅಟ್ಯಾಕೆ ಅಂತ. ಹಾಗೆ ಬಹುಶಃ 4ನೇ ಅಟ್ಯಾಕ್ಗೆ ನಾನು ಅಡ್ಮಿಟ್ ಆಗಿತ್ತು. ಒಂದು ವೇನ್ ಬ್ಲ್ಯಾಕ್ ಆದ್ರೂ ಕೂಡ ಅವರು ಎದ್ದು ಟಾಯ್ಲೆಟ್ಗೆ ಹೋಗೋಕ್ಕೂ ಕೂಡ ಬಿಡೋದಿಲ್ಲ, ನಡೆಯೋಕ್ಕೆ ಬಿಡೋದಿಲ್ಲ. ಅವರು ಇದರಲ್ಲೇ ಕರ್ಕೊಂಡು ಹೋಗ್ತಾರೆ, ಕುರ್ಚಿಲೇ ಕರ್ಕೊಂಡು ಹೋಗ್ತಾರೆ. ಮತ್ತು ಮನೆಯವ್ರನ್ನ ಸಂತೈಸಬೇಕು. ಈ ಕಡೆ ನೀವೇ ಹಿರಿಯವರು ಕೂಡ, ಮತ್ತು ನಿಮ್ಮ ದೇಹವನ್ನು ನೀವು ಹತೋಟಿಗೆ ತಗೋಬೇಕು. ನಿಮ್ಮ ಮಾನಸಿಕ ಸ್ಥಿತಿಯೂ ಸರಿಯಾಗಬೇಕು. ಈ ಎಲ್ಲವನ್ನು ನೀವು ಹಿರಿಯರಾಗಿ, ಮನೆಗೆ ಹಿರಿಯರು, ಕಚೇರಿಗೆ ಹಿರಿಯರು, ಮತ್ತು ಅಲ್ಲಿ ಹಾಸ್ಪಿಟಲಲ್ಲಿ ಎಲ್ರಿಗೂ ಪರಿಚಿತರು. ಈ ಸಂದರ್ಭವನ್ನು ಹೆಂಗೆ ನಿಭಾಯಿಸಿದ್ರಿ ನೀವು? ಈ ಡಿವೈನ್ ಇಂಟರ್ವೆನ್ಷನ್ ಅಂತ ಹೇಳ್ತಾರೆ. ನನಗೆ ಸರ್ಜರಿ ಮಾಡಲಿಕ್ಕೆ ಅಥವಾ ಸ್ಟೆಂಟ್ ಹಾಕಲಿಕ್ಕೆ ಏನಾದರೂ ಮಾಡಲಿಕ್ಕೂ ಕೂಡ ಒಂದು 15 ದಿನ ಟೈಮ್ ಬೇಕಾಗಿತ್ತು. ಯಾಕೆಂದರೆ EF ಅಂತ ಕರೀತಾರೆ. ಅದರಲ್ಲಿ ಇಕೋ ಮಾಡ್ತಾರೆ. ಇಕೋ ಅನ್ನೋದು ಒಂದು ಟೆಸ್ಟ್. ಅದು ಇಕೋ ಟೆಸ್ಟ್ ಮಾಡಿದಾಗ ಎಜೆಕ್ಷನ್ ಫ್ರ್ಯಾಕ್ಷನ್ ಅಂತ ಒಂದು ಇರುತ್ತೆ. ನಾನು ಈಗೀಗ ತಿಳ್ಕೊತಾ ಇರೋದು ಅದೆಲ್ಲ. ಅವತ್ತಿಗೆ ತುಂಬ ಕಡಿಮೆ ಇತ್ತು. ಅಂದರೆ ನಾರ್ಮಲಿ ಒಂದು 50-60 ಇದ್ದರೆ ಹೆಲ್ತಿ ಬಾಡಿ ಅಂತ. ನಂದು ಹಾರ್ಟ್ ಪಂಪಿಂಗ್ ರೇಟು ಮತ್ತು ಹಾರ್ಟ್ ರೇಟ್ಸು 25%ಗೆ ಬಂದುಬಿಟ್ಟಿತ್ತು, ಕೆಪಾಸಿಟಿ ಆಫ್ ದಿ ಹಾರ್ಟ್. ಸೊ ಹಾಗಾಗಿ 25ಕ್ಕಿಂತ ಕಡಿಮೆ ಇದ್ದು ಅಥವಾ 25 ಇದ್ದರೆ ಸರ್ಜರಿಯನ್ನು ಮುಂದಕ್ಕೆ ಹಾಕ್ತೀವಿ ಅಂತ ಹೇಳಿದ್ರು. ಮೊದಲನೇ ಧೈರ್ಯ ಬಂದದ್ದು ನನಗೆ, ಅದಿಲ್ಲದೆ ನಾನು ಸರಿ ಮಾಡ್ಕೋಬಹುದಾ, ಬೇರೆ ಆಲ್ಟರ್ನೇಟ್ಸ್ ಹುಡುಕ್ಬಹುದಾ ಅಂತ ಒಂದು ಐಡಿಯಾ ಬಂತು. ಅದಕ್ಕೆ ಡಾಕ್ಟ್ರ್ ಹೇಳಿದ್ದು, ವೈದ್ಯ ಬಯಸಿದ್ದು ಎರಡೂ ಒಂದೇ ಆಯಿತು. ಹಾಗಾಗಿ ಆವಾಗ ಸರ್ಜರಿ ಇಮ್ಮಿಡಿಯೇಟ್ಲಿ ಆಗಲಿಲ್ಲ. ಅಂದರೆ ಮೆಡಿಸನ್ಸ್ ಕೊಟ್ಟರು, ಆಕ್ಸಿಜನ್ನೇ ಇತ್ತು. ಆಮೇಲೆ ನನಗೆ ಪ್ರಾಸ್ಟೇಟು ತುಂಬ ನೀರು ತುಂಬಿಕೊಂಡಿತ್ತು. ನೀರು ತುಂಬಿಕೊಂಡಾಗ ಮಲಗಿದಾಗ ಅದು ರಿವರ್ಸ್ ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾಯಿತ್ತು. ಅದು ಯಾರಿಗೂ ಆಗುತ್ತೆ, ನಾರ್ಮಲ್ ವೇನಲ್ಲೂ ಆಗುತ್ತೆ. ಅದು ನೈಟ್ ಟೈಮ್ಸು ಹಾರ್ಟ್ ಪಂಪಿಂಗ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಆದಾಗ ಅಲ್ಲಿ ಡ್ರೈನ್ ಔಟ್ ಮಾಡಿದ್ರು. ಹಾಸ್ಪಿಟ್ಲಿನ ಎಲ್ಲ ಸ್ಟಾಫು ಮತ್ತು ಡಾಕ್ಟರ್ಸ್ ಎಲ್ಲ ಇದ್ರಲ್ಲ, ಅವ್ರು ಮಿಸ್ಲೀಡ್ ಮಾಡಲಿಲ್ಲ ನನ್ನ. ಪರಿಸ್ಥಿತಿಗೆ ತಕ್ಕನ ಹಾಗೆ ಅವರು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಒಂದು ಸಲ EF ಚೆಕ್ ಮಾಡಿಬಿಟ್ಟು ಆಮೇಲೆ ಸರ್ಜರಿನೋ ಅಥವಾ ಸ್ಟೆಂಟೋ ಪ್ರಿಸ್ಕ್ರೈಬ್ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನನಗೆ ಆ ಟೈಮ್ ಸಿಕ್ತು. ಅಷ್ಟೊತ್ತಿಗೆ ಮೆಂಟಲಿ ತುಂಬ ಚೇತರಿಸ್ಕೊಂಡ್ಬಿಟ್ಟಿದ್ದೆ. ಈ ಮೂತ್ರಪಿಂಡಕ್ಕೆ ನೀರು ತುಂಬಿಕೊಂಡಿರೋದೇ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅನ್ನೋದನ್ನ ನೀವೇ ಕಂಡುಕೊಂಡಿದ್ದ? ಅದಕ್ಕೆ ಯಾರಾದರೂ ಪೂರಕವಾಗಿ ವೈದ್ಯರು ಯಾರಾದರೂ ಅದನ್ನು ಸಲಹೆ ಮಾಡಿದ್ರಾ? ಇಲ್ಲ, ನಂಗೆ ಯಾರೂ ಮಾಡಲಿಲ್ಲ. ಅವರ ಪಾಡಿಗೆ ಅವರು ಟ್ರೀಟ್ಮೆಂಟ್ ಕೊಟ್ಟರು. ಆದರೆ ನಂಗೆ ಅರ್ಥ ಆಗಿದ್ದು ಒಂದು. ಅದಾದಮೇಲೆ ಇನ್ನೊಬ್ಬರು ಡಾಕ್ಟ್ರ್ ಹತ್ರ ನಾನು ಕ್ರಾಸ್ ಚೆಕ್ಕು ಮಾಡಿಕೊಂಡೆ. ಸಿಂಕ್ ಬ್ಲಾಕ್ ಆಗಿರುತ್ತೆ ಮೇಲ್ಗಡೆ. ನಾವು ವಾಶ್ ಬೇಸಿನ್ ಇದೆಯಲ್ಲ, ಆ ವಾಶ್ ಬೇಸಿನ್ ಮೇಲೆ ನೀರು ತುಂಬ್ಕೊಂಡಿರುತ್ತೆ. ಅದು ಬ್ಲಾಕ್ ಆಗಿದ್ದಾಗ ನಾವೆಲ್ಲರೂ ಮೇಲ್ಭಾಗದಲ್ಲಿ ನೀರು ತುಂಬಿಕೊಂಡಿದೆ ಅಂತ ನೋಡ್ತೀವಿ. ಅದು ಆ್ಯಕ್ಚುಲಿ ತುಂಬಿಕೊಂಡಿರೋದು ಆ ಪೈಪ್ ಎಲ್ಲೋ ಬ್ಲಾಕ್ ಆಗಿದ್ದರೆ ಆ ಬ್ಲಾಕನ್ನು ತೆಗೆದ್ರೆ ನೀರು ಇಳಿಯುತ್ತೆ. ನೀರು ಇಳಿದ್ರೆ ಹಾರ್ಟ್ ಮೇಲೆ, ಲಂಗ್ಸ್ ಮೇಲೆ ಪ್ರಾಬ್ಲಮ್ ಇರಲ್ಲ. ಅಂದರೆ ಆ ಸ್ಟ್ರೈನ್ ಕಡಿಮೆ ಆಗುತ್ತೆ. ನನಗೆ ಲಂಗ್ ಮೇಲೂ ಪ್ರಾಬ್ಲಮ್ ಆಗಿತ್ತು, ಅಂದರೆ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗಿತ್ತು. ಉಸಿರಾಟದ ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಆಗಿದ್ದು. ಇದು ಎರಡಕ್ಕೂ ಲಿಂಕ್ ಅಂತ ಅರ್ಥ ಆಯಿತು. ಸೊ ಡ್ರೈನ್ ಔಟ್ ಮಾಡಬೇಕು ಅಂತ. ಡ್ರೈನ್ ಔಟ್ ಮಾಡಬೇಕಂದ್ರೆ ಒಂದು ಕಿಡ್ನೀಸ್ ಫಿಲ್ಟ್ರ್ ಮಾಡಬೇಕು. ಎರಡನೇದು ಪ್ರಾಸ್ಟೇಟಲ್ಲಿ ನೀರು ತುಂಬ್ಕೋತಾ ಇತ್ತು, ಅದು ಔಟ್ಫ್ಲೋ ಇರ್ತಾ ಇರಲಿಲ್ಲ. ಸೊ ಅದಕ್ಕೆ ಏನೇನು ಬೇಕು ಮೆಡಿಕೇಷನ್ಸು ಅದನ್ನ ಕೊಟ್ಟಿದ್ದರು. ಕ್ರಮೇಣ ಆ ಮೆಡಿಕೇಷನ್ಸ್ನ ಆಯುರ್ವೇದ ಅಥವಾ ಯೋಗದಲ್ಲಿ ಅಥವಾ ಬ್ರೀತಿಂಗಲ್ಲಿ ಏನೇನು ಸರಿ ಮಾಡ್ಕೋಬೋದು ಅಂತ ನಾನು ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದೆ. ಬೇರೆ ಬೇರೆ ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಿದೆ. ಒಂದು ಮೆಡಿಸನ್ನಿಗೆ ಬದಲಾಗಿ ಇನ್ನೊಂದು ನಾನು ಏನು ಆ್ಯಕ್ಟಿವಿಟಿ ಮಾಡ್ಬೋದು ಅಂತ ಕ್ರಮೇಣ ಡೋಸೇಜ್ ಕಡಿಮೆ ಮಾಡ್ಕೊಂಡು ಬಂದೆ. ಹಾಗೆ ನನಗೆ ಅಡ್ವಾಂಟೇಜ್ ಸಿಕ್ಕಿದ್ದಂತಂದರೆ ಒಬ್ಬರು ತುಂಬ ದೇವತೆ ಥರ ಒಂದು ಡಾಕ್ಟ್ರು ಸಿಕ್ಕಿದ್ರು, ಡಾಕ್ಟರ್ ಪ್ರಭಾವತಿ ಅಂತ. ಅವರು ಜಯದೇವ ನರ್ಸಿಂಗ್ ಹೋಮಲ್ಲಿ ಬೆಂಗಳೂರಿನಲ್ಲಿ ಜಯದೇವ ಹಾಸ್ಪಿಟ್ಲಲ್ಲಿ ಇರೋರು. ಅವರು ನನ್ನ ರಿಪೋರ್ಟ್ಸ್ ಎಲ್ಲ ನೋಡಿಬಿಟ್ಟು ಅವ್ರು ಹೇಳಿದ್ರು, ನಿಮಗೆ ಡ್ಯಾಮೇಜ್ ಆಗೋಗಿದೆ. ಈಗ ಸಪೋಸ್ ಈಗ ವಾಲ್ವೆಲ್ಲ ಓಪನ್ ಮಾಡಿ ಕೊಟ್ಟರು ಕೂಡ, ಸ್ಟೆಂಟ್ ಹಾಕಿದ್ರೂ ಕೂಡ, ಅಥವಾ ಕೀಹೋಲ್ ಸರ್ಜರಿ ಅಥವಾ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರೂ ಕೂಡ ಎಲ್ಲಿ ಬ್ಲಡ್ ಫ್ಲೋ ಆಗಬೇಕು ಮುಂದುವರೆದ ಭಾಗವಾಗಿ ಅಲ್ಲಿ ಫ್ಲೋ ಆದರೂ ಕೂಡ ಉಪಯೋಗಕ್ಕೆ ಬರಲ್ಲ. ಈಗ ಇರೋದ್ರಲ್ಲಿ ನೀವು ಮ್ಯಾನೇಜ್ ಮಾಡೋದು ಕಲಿಬೇಕು. ಬ್ಲಾಕ್ ಆಗಿದೆ, ಬ್ಲ್ಯಾಕ್ ಬಿಟ್ಟು ಇನ್ನೊಂದು ಸ್ವಲ್ಪ ಗ್ಯಾಪ್ ಇದೆ. ಬ್ಲಡ್ ತಿಕ್ಕಾಗಿದ್ದಷ್ಟು ಆಗ ಬ್ಲಡ್ ಫ್ಲೋ ತುಂಬ ಕಡಿಮೆ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಫ್ಲೋ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಸಲ ಹಾರ್ಟ್ ಬ್ಲಾಕೇಜ್ ಆ 90% ಇರೋದು 100% ಆಗಬಹುದು. ಸೊ ನನಗೆ ಅರ್ಥ ಆಗಿದ್ದು 2-3 ವಿಚಾರಗಳು ಇದರಲ್ಲಿ. ಮೊದಲನೇದು, ಆ 10% ಒಳಗೆ ನಾನು ಬದುಕಬೇಕು. 25% EF ಇದ್ದದ್ದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ಪ್ರತಿ ತಿಂಗಳು ಚೆಕ್ ಮಾಡಿಸ್ತಾ ಇದ್ದೆ. ಪ್ರತಿ ತಿಂಗಳು ಒಂದು ಚೂರು ಇಂಪ್ರೂವ್ಮೆಂಟ್ ಇತ್ತು. ಮೊದಲನೇದು, ಭಯ ಬೀಳಲಿಲ್ಲ. ಎರಡನೇದು, ನನ್ನದೇ ವಿದ್ಯೆ, ಯೋಗ ವಿದ್ಯೆ, ಅದರಲ್ಲಿ ಆಕ್ಸಿಜನ್ ಚೆನ್ನಾಗಿ ಕೊಟ್ಟರೆ
ಬ್ಲಡ್ ಪ್ಯೂರ್ ಆಗುತ್ತೆ. ಬ್ಲಡ್ ಥಿನ್ನರ್ ಅದು ಒಂದು ಬ್ಲಡ್ ಥಿನ್ನರ್ ಅಂತ ಆಯಿತು. ಅಪಾಯ ಏನು ಅಂದರೆ ಕಾಯಿಲೆ ಬಂದಾಗ ಅಥವಾ ಯಾವುದಾದ್ರೂ ಚಿಕಿತ್ಸೆಗೆ ಒಳಪಟ್ಟಾಗ ನಾವು ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಎಲ್ಲವನ್ನು ನೋಡೋಕ್ಕೆ ಶುರು ಮಾಡ್ತೀವಿ. ಅದರ ಏನೇನು ಅವರೆಲ್ಲ ಮಾಡ್ತಾರೆ ಎಲ್ಲ ಪ್ರಯೋಗಗಳನ್ನು ಮಾಡಿ ಕಾಯಿಲೆನ ಜಾಸ್ತಿ ಮಾಡ್ಕೊಳ್ಳೋದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಅಂದರೆ ವೈದ್ಯರನ್ನ ಸಂಪರ್ಕನೇ ಮಾಡದೆ ಇವರೇ ವೈದ್ಯರಾಗ್ಬಿಡ್ತಾರೆ, ಸ್ವಯಂ ವೈದ್ಯನ ತಗೊಳಕ್ಕೆ ಶುರು ಮಾಡ್ತಾರೆ. ಈ ಉದಾಹರಣೆಗೆ ನೀವು ಕಷಾಯ ಕುಡೀರಿ, ಅಷ್ಟಿದು ಕಷಾಯ ಕುಡೀರಿ ಅಂತಂದರೆ ದಿವಸಕ್ಕೊಂದು 10 ಸರಿ ಕುಡಿದು ಮತ್ತೇನೋ ಇನ್ನೊಂದು ಬೇರೆ ಕಾಯಿಲೆ ಬರ್ಸ್ಕೊಳ್ಳೋ ಅಂತ ಪರಿಸ್ಥಿತಿ ತಂದ್ಕೋತಾರೆ. ಈ ಥರದ ಕ್ರಿಟಿಕಲ್ ಸಂದರ್ಭಗಳು ಬಂದಾಗ ನನ್ನ ಅನುಭವ ಮತ್ತು ನನ್ನ ಅಡ್ವೈಸ್ ಕೂಡ, ಮೊದಲನೇದು ತುಂಬ ಹತ್ತಿರದ ಡಾಕ್ಟ್ರ್ ಯಾರಾದರೂ ಒಬ್ಬರು ಇರಬೇಕು. ಅಂದರೆ ಗೊತ್ತಿರುವ ಫ್ಯಾಮಿಲಿ ಡಾಕ್ಟ್ರ್ ಇದ್ದರೆ ತುಂಬ ಒಳ್ಳೆಯದು. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರು ಮಿಸ್ಲೀಡ್ ಮಾಡಲ್ಲ. ಬೇರೆ ಡಾಕ್ಟ್ರು ಮಾಡ್ತಾರಾ ಅಂದರೆ ಹಾಗೆಲ್ಲ ಏನೂ ಇರೋಲ್ಲ, ಯಾರೂ ಮಿಸ್ಲೀಡ್ ಮಾಡಲ್ಲ. ಆದರೆ ಅವರಿಗೆ ಅನುಭವ ಎಷ್ಟಿದೆ ಅಷ್ಟು ಅನುಭವದಲ್ಲಿ ಅವ್ರು ಹೇಳ್ತಾರೆ. ಈಗ ನನ್ನ ವಿಷಯದಲ್ಲೇ ಒಬ್ಬರು ಸರ್ಜರಿ, ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂದರು, ಇನ್ನೊಬ್ಬರು ಕೀ ಹೋಲ್ ಸರ್ಜರಿ ಮಾಡಬೇಕು ಅಂತಂದರು, ಇನ್ನೊಬ್ಬರು ಸ್ಟೆಂಟ್ ಹಾಕಿದ್ರೆ ಸಾಕು ಅಂದರು, 4ನೇವರು ಏನೂ ಬೇಡ ಮೆಡಿಸನಲ್ಲಿ ಮ್ಯಾನೇಜ್ ಮಾಡೋಣ ಅಂದರು. ಸೊ ಈ ವಿಷಯದಲ್ಲಿ ಡಾಕ್ಟರ್ಗಳ ಅನುಭವದ ಆಧಾರದ ಮೇಲೆ ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾರು ತಪ್ಪು ಯಾರು ಸರಿ ಅಂತ ಅನಲೈಸ್ ಮಾಡೋದು ಬೇಡ. ನಮಗೆ ಸೂಟಬಲ್ ಯಾವುದು ಅಂತ ತೊಗೊಂಡ್ರೆ ಸಾಕು. ನಾವು ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಅನಗತ್ಯವಾದ ವಸ್ತುಗಳನ್ನು ಶೇಖರಣೆ ಮಾಡ್ಕೊತೀವಿ, ತಲೆನಲ್ಲೂ ಅಷ್ಟೇ. ಹಾಗಾಗಿ ಹೆಚ್ಚು ಹೆಚ್ಚು ಪ್ರೆಷರ್ ತಗೋತೀವಿ. ನಿನ್ನೆ ಹಾಸನದ ಒಂದು 11 ವರ್ಷದ ಮಗು ಹಾರ್ಟ್ ಅಟ್ಯಾಕಾಗಿ ಸೋತೈತದೆ. 11 ವರ್ಷದ ಮಗುಗೆ ಎಂಥ ಥಾಟ್ ಟ್ರಾಫಿಕ್ ಇರೋಕ್ಕೆ ಸಾಧ್ಯ? ಎಕ್ಸ್ಪೆಕ್ಟೇಷನ್ ಆಫ್ ಪೇರೆಂಟ್ಸ್. ನೋಡು, ಆ ಮಗು ಹೀಗಿದೆ, ಈ ಮಗು ಹೀಗಿದೆ, ನಾವು ಹೇಳಲಿಕ್ಕೆ ಶುರು ಮಾಡ್ತೀವಿ. ಹಾಗೆ ಹೇಳ್ತಾ ಹೇಳ್ತಾ ಮಗು ಮೇಲೆ ಒಂದು ಪ್ರೆಷರ್ ಶುರು ಆಗುತ್ತೆ. ಆ ಪ್ರೆಷರಲ್ಲಿ ಮಗು ಪಕ್ಕದವ್ರಿಗಿಂತ ಕಂಪೀಟ್ ಮಾಡಬೇಕು ಅನ್ನುವ ಅರ್ಜೆನ್ಸಿನಲ್ಲಿರುತ್ತೆ. ಅಪ್ಪನ್ನ ಮೆಚ್ಚಿಸ್ಬೇಕು, ಅಮ್ಮನ್ನ ಮೆಚ್ಚಿಸ್ಬೇಕು, ಭಯ, ಮೆಚ್ಚಿಸ್ಬೇಕು, ಇದೆರಡೂ ಮಗು ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ನಮಗೆ ಅನುಭವದ ಆಧಾರದ ಮೇಲೆ ಎಷ್ಟೇ ಪ್ರೆಷರ್ ಬಂದರೂ ನಮಗೆ ತಗೊಳ್ಳೋಕೆ ಗೊತ್ತಿದೆ. ಆ ಇಂಟೆನ್ಸಿಟಿ ಆಫ್ ಪ್ರೆಷರ್ ಅಂತ ಹೇಳ್ತೀವಿ. ಇದಕ್ಕೆ ಪ್ರಯಾರಿಟಿ ಫಸ್ಟು, ಇದಕ್ಕೆ ಪ್ರಯಾರಿಟಿ ಸೆಕೆಂಡು ಗೊತ್ತಿದೆ ನಮಗೆ. ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ. ಆ ಅರ್ಜೆನ್ಸಿನಲ್ಲಿ, ರಶ್ಶಲ್ಲಿ ಮೆಜಾರಿಟಿ ಹಾರ್ಟ್ ಅಟ್ಯಾಕ್ ಅಲ್ಲ, ಬ್ರೈನ್ ಅಟ್ಯಾಕ್ ಆಗುತ್ತೆ ಅವರಿಗೆ. ಆ ಬ್ರೈನ್ ಅಟ್ಯಾಕ್ ಆಗ್ತಾ ಇದ್ದಂಗೆ ಬಾಕಿ ಆರ್ಗನ್ಸ್ಗಳು ಡಿಸ್ಫಂಕ್ಷನ್ ಆಗಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ಮಕ್ಕಳು ಬೇಗ ಅದಕ್ಕೆ ಈಲ್ಡ್ ಆಗಿಬಿಡ್ತಾರೆ. ಇಂತಹ ಮಗುನೂ ಬೇಗ ಹೋಗಿರೋದು ಇದಕ್ಕೇನೆ. ಮೊದಲೆಲ್ಲ ಹೆಣ್ಮಕ್ಳಿಗೆ 50 ವರ್ಷದ ತನಕ ಹೃದಯಾಘಾತ ಆಗಲ್ಲ ಅಂತ ಹೇಳ್ತಿದ್ರು. ಈಗಿನ ಇದರಲ್ಲಿ ಎಲ್ಲರಿಗೂ ಸಣ್ಣ ವಯಸ್ಸಿಗೆ 20 ವರ್ಷಕ್ಕೆಲ್ಲ ಹೆಣ್ಮಕ್ಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಫುಡ್ಡಲ್ಲಿ ಏನಾಗಿದೆ, ಮಗುವಿನಿಂದನೇ ನಮಗೆ ಒಳ್ಳೆ ಫುಡ್ ಕೊಡ್ತಾ ಇಲ್ಲ, ಜಂಕ್ ಫುಡ್ ಕೊಡ್ತಾ ಇದ್ದೀವಿ. ಈಗ ನಮ್ಮನೆ ಕೆಳಗಡೆ ಒಂದು ಚಿಕ್ಕ ಮಗು ಇದೆ, 2 ವರ್ಷ. ಅದಕ್ಕೆ ಅವರಪ್ಪ ಮೆಚ್ಚಿಸ್ಬೇಕು ಅಂತ ಹೇಳಿ, ಅವಳನ್ನು ಪ್ರೀತಿಸಬೇಕು, ಮೆಚ್ಚಿಸ್ಬೇಕು ಅಂತ ಹೇಳಿ ಚಿಪ್ಸ್ ತಂದು ಕೊಡ್ತಾನೆ, ಬಿಸ್ಕೆಟ್ಸ್ ತಂದು ಕೊಡ್ತಾನೆ, ಐಸ್ ಕ್ರೀಮ್ ತಂದು ಕೊಡ್ತಾನೆ. ಬಾಡಿ ಅದಕ್ಕೆ ಸೂಟಬಲ್ ಅಲ್ಲ ಈಗಲೇ. ಮತ್ತು ಹೊರಗಡೆ ಹೋಗಿ ಪಿಜ್ಜಾ ತೆಗೆದುಕೊಡ್ತೀವಿ, ಜಂಕ್ ಫುಡ್ಸ್ ತೆಗೆದುಕೊಡ್ತೀವಿ. ಏನಂದರೆ ಮಗು ಹತ್ರ ಸಮಾಧಾನ ಮಾಡೋಕ್ಕೆ ಅಪ್ಪ ಅಮ್ಮಂಗೆ ಬರಲ್ಲ ಇವತ್ತು. ಹಾಗಾಗಿ ಮಗು ಅಳೋದು ನಿಲ್ಲಿಸ್ಬೇಕು. ಹೇಗೆ ಅಂತಂದರೆ ಅದಕ್ಕೆ ಇಷ್ಟವಾದ ಏನಾದರೂ ಕೊಟ್ಬಿಟ್ಟು ಬಾಯಿ ತುಂಬ ಕೊಟ್ಬಿಟ್ರೆ ಆಯಿತು. ಬಾಡಿ ಅದಕ್ಕೆ ತಡೆಯಲ್ಲ. ಇಮ್ಯೂನ್ ಫುಡ್ಸ್ ಕೊಡೋ ಬದಲು ನಾನ್ ಇಮ್ಯೂನ್ ಫುಡ್ಸ್ನ ಕೊಡ್ತೀವಿ, ರೋಗ ಬರುವಂಥ ಫುಡ್ಸೇ ಕೊಡ್ತೀವಿ, ಆರೋಗ್ಯದ ಫುಡ್ಸ್ ಕೊಡ್ತಾ ಇಲ್ಲ. ಹಾಗಾಗಿ ಬೇಗ ಮಕ್ಕಳು ಅವರ ಮೆಚುರಿಟೀಸು ಬೇಗ ಬೇಗ ಚೇಂಜ್ ಆಗುತ್ತೆ. ಮೊದಲೆಲ್ಲ 16 ವರ್ಷ ಒಂದು ಹೆಣ್ಮಗು ದೊಡ್ಡೋಳಾಗ್ತಾಳೆ ಅಂತಂದರೆ ಇವತ್ತು 11 ವರ್ಷಕ್ಕೆ ಆಗ್ತಾ ಇದ್ದಾಳೆ. ಯಾಕೆಂದರೆ ಮಸಾಲೆಗಳು ಅಷ್ಟು ಹೈ. ಹೃದಯನ ಚೆನ್ನಾಗಿಟ್ಕೊಳ್ಳೋಕ್ಕೆ ಆತ್ಮವಿಶ್ವಾಸ ಜಾಸ್ತಿ ಇರಬೇಕಾ, ಔಷಧಿ ಜಾಸ್ತಿ ಇರಬೇಕಾ? ಔಷಧಿ ಆ್ಯಕ್ಚುಲಿ ನಮಗೆ ಬೇಡ. ಈಗ ನಾಯಿಗೆ, ಹಸುವಿಗೆ, ಸಾಕಿದಂತಹ ಪ್ರಾಣಿಗಳನ್ನು ಬಿಟ್ಟು ಈ ಓಡಾಡ್ಕೊಂಡಿರುತ್ತಲ್ಲ ಬೀದಿ ನಾಯಿಗೆ ಯಾರು ತೊಗೊಂಡೋಗಿ ಔಷಧಿ ಕೊಡಿಸಿದ್ದಾರೆ? ಅದಕ್ಕೆ ಬದುಕೋಬಹುದು ಅಂದರೆ ನಾವು ಬದುಕೋಬೋದು. ಆದರೆ ಏನಾಗಿದೆ, ನಾವು ಬೇರೆಯವ್ರಿಗೋಸ್ಕರ ಬದುಕೋದೇ ಜಾಸ್ತಿ ಆಗಿರೋದ್ರಿಂದ ಹಾಗೆ ನಮಗೆ ಸ್ಟ್ರೆಸ್ ಜಾಸ್ತಿ. ನಾವು ಸಣ್ಣ ವಿಷಯಕ್ಕೂ ಕೂಡ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಅಭ್ಯಾಸ ಮಾಡ್ಕೋತೀವಿ. ಒಂದು ತಲೆನೋವು, ಸುಮ್ಮನೆ ಮಲಗಿದ್ರೆ ತಲೆನೋವು ಹೋಗುತ್ತೆ. ಕೆಮ್ಮು, ಒಂದು 2 ದಿನ ಕೆಮ್ಮಿದ ಮೇಲೆ ಅದೆಲ್ಲ ಸರಿ ಹೋಗುತ್ತೆ. ಜ್ವರ ಸಾಧಾರಣವಾಗಿ ಸರಿ ಹೋಗ್ತಾಯಿತ್ತು. ಅದನ್ನೆಲ್ಲ ನಾವು ಇವತ್ತು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಬೇಗ ಬೇಗ ಅದು ವಾಸಿ ಮಾಡ್ಕೊಳ್ಳೋ ದೃಷ್ಟಿಯಿಂದ ಕಳಿಸ್ತಾ ಇದ್ದೀವಿ. ಅಂದರೆ ದೇಹದ ಒರಿಜಿನಲ್ ಪವರ್ ಏನಿದೆ ಅದನ್ನು ಕಡಿಮೆ ಮಾಡಿಸ್ತಾ ಇದ್ದೀವಿ, ಮಾತ್ರೆಗಳ ಸಂಪರ್ಕ ಜಾಸ್ತಿ ತರಿಸ್ತಾ ಇದ್ದೀವಿ. ಅಡ್ವೈಸ್ ಏನಂತಂದರೆ, ಎಷ್ಟು ಬೇಗ ನಾವು ಮಾತ್ರೆಗಳಿಗೆ ಅಡಿಕ್ಟ್ ಆಗ್ತೀವಿ ಅಷ್ಟು ಬೇಗ ಬೇಗ ಎಲ್ಲ ಥರದ ರೋಗಗಳು ಬರುತ್ತೆ. ಯಾವುದೇ ಉದ್ಯಮಿ ಈ ಥರ ಯೋಗ ಮಾಡ್ತೀನಿ, ನಾನು ಈ ಥರದ್ದೇನೋ ಸಮಾಜ ಸೇವೆ ಮಾಡ್ತೀನಿ ಅಂತ ಬಯಸೋದು ಬಹಳ ಕಡಿಮೆ. ಯಾಕೆಂದರೆ ಅದು ತಪ್ಪು ಸರಿ ಅಂತಲ್ಲ, ಅವ್ರಿಗೆ ಉದ್ಯಮದಲ್ಲಿ ಬ್ಯುಸಿ ಇರ್ತಾರೆ. ಒಂದು ಉದ್ಯಮಿಗಳಿಗೆ ತನ್ನ ಉದ್ಯಮದ ಒಳಗಡೆ ಅದನ್ನು ಆರ್ಡರಾಗಿ ಮಾಡ್ಕೊಳಕ್ಕೆ ಬರದೇ ಇರೋ ಸಮಸ್ಯೆನ, ಅಥವಾ ಮಲ್ಟಿಫಿಕೇಷನ್ ಮಾಡುವ ಬರದಲ್ಲಿ ನಾವು ಎಲ್ಲಿದ್ದೀನಿ ಅನ್ನೋದನ್ನೇ ಮರೆತು ದುಡಿಮೆ ಜಾಸ್ತಿ ಮಾಡ್ಕೊಂಡು ಕಾಯಿಲೆ ತರಿಸ್ಕೊತಿದ್ದಾರೆ. ಎಲ್ಲರಿಗೂ ಒಂದು ಭ್ರಮೆ ಇದೆ, ನಾನು ತುಂಬ ಎತ್ತರಕ್ಕೆ ಬೆಳೆದಷ್ಟು ಜನ ನನಗೆ ಸ್ಪಂದಿಸ್ತಾರೆ, ಗೌರವ ಕೊಡ್ತಾರೆ ಅಂತ.
ಅದು ಸುಳ್ಳದು ಅಂತ. ಮತ್ತು ತುಂಬ ಸಂಪಾದನೆ ಮಾಡಿಬಿಟ್ಟ ತಕ್ಷಣವೇ ಸ್ವಗೌರವವು ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಬಳಕೆ ಆದಾಗ ಮಾತ್ರ. ಈಗ ನಾನು ಸಂಪಾದನೆ ಮಾಡಿದ್ದೀನಿ, ಸಂಪಾದನೆ ಖರ್ಚಿಗೆ ಬಂದಾಗ ಮಾತ್ರ ನನ್ನ ಸಂಪಾದನೆಗೆ ಉಪಯೋಗ ಬರೋದು. 99% ಸಂಪಾದನೆ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರೆಲ್ಲರಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಇದೆ. 100 ರೂಪಾಯಿ ಸಂಪಾದನೆ ಆದರೆ 2 ರೂಪಾಯಿ ಖರ್ಚು ಮಾಡೋಕ್ಕೆ ಒದ್ದಾಡ್ತೀವಿ, ಜಾಗ ಹುಡುಕ್ತೀವಿ. ಅಂದರೆ ಎಲ್ಲಿ ಖರ್ಚು ಮಾಡಲಿ ಅಂತ ಸಿಗಲ್ಲ. ಪ್ರತಿನಿತ್ಯ ಒಂದೊಂದು ಕೆ ಜಿ ತುಪ್ಪ ತಿನ್ನಲಿಕ್ಕಾಗತ್ತಾ? ಪ್ರತಿನಿತ್ಯ ಒಂದೊಂದು ಕೆ ಜಿ ಬಾದಾಮಿ ಗೋಡಂಬಿ ತಿನ್ನಲಿಕ್ಕಾಗತ್ತಾ? ಆಗಲ್ಲ. ಸೊ ಖರ್ಚು ಹಂಗೆ ಉಳ್ಕೊಂಬಿಡುತ್ತೆ, ಸಂಪಾದನೆ ಮಾತ್ರ ಜಾಸ್ತಿ ಆಗ್ತಾ ಇರುತ್ತೆ. ಒಂದು 4 ದಿನದವರೆಗೂ ಬಟ್ಟೆ ಶೋಕಿ ಇರುತ್ತೆ, ಆಮೇಲೆ ಒಳ್ಳೊಳ್ಳೆ ಕಾರುಗಳು ತೊಗೋಬೇಕು ಅನ್ನೋ ಶೋಕಿ ಇರುತ್ತೆ. ಇದೆಲ್ಲವೂ ಬೇಗ ಮುಗಿದೋಗುತ್ತೆ. ಒಂದು 2 ವರ್ಷಗಳ ಸಂಪಾದನೆಯಲ್ಲಿ ಇವೆಲ್ಲ ಸ್ಯಾಟಿಸ್ಫೈ ಆಗಿಬಿಡುತ್ತೆ. ನೆಕ್ಸ್ಟ್ ಹೆಚ್ಚಂದರೆ ಏನು, ನಾವೊಂದು ಮನೆ ಕಟ್ತೀವಿ. ಒಬ್ಬರು 1 ಕೋಟಿ ಮನೆ ಕಟ್ಬೋದು, ಒಬ್ಬರು 10 ಕೋಟಿ ಮನೆ ಕಟ್ಬೋದು. 10 ಕೋಟಿ ಮನೆ ಕಟ್ಟೋರು ಕೂಡ ಆ 10 ಕೋಟಿಗಳನ್ನು ಒಂದು 10-15 ವರ್ಷ ಸೇರಿಸಿಟ್ಟೆ ಲಾಸ್ಟಲ್ಲಿ ಕಟ್ಟುವಾಗ ದೊಡ್ಡ ಮನೆ ಕಟ್ತಾರೆ. ಆ ಮನೆ ಕಟ್ಟೋ ಟೈಮಿಗೆ ಇವರಿಗೆ ಮನೆ ಮೇಂಟೈನ್ ಮಾಡುವ ಸುಸ್ತಾಗ್ಬಿಡುತ್ತೆ. ಮನೆ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಮನೆಯಲ್ಲಿ ಜನವೇ ಇರಲ್ಲ. ಗಂಡ ಹೆಂಡತಿ ಹೆಚ್ಚಂದರೆ ಇನ್ನೊಬ್ಬರು ಇರ್ತಾರೆ. ಆ ಮನೆಯ ಆಳುಕಾಳುಗಳೇ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ಮೆಂಟಲ್ ಸೋಷಿಯಲ್ ಪ್ರೆಷರ್ ಜಾಸ್ತಿ, ರೋಗಗಳು ಜಾಸ್ತಿ. ಸಂಪಾದನೆ ಮಾಡಲಿ, ಆ ಸಂಪಾದನೆಗೆ ಒಂದು ಔಟ್ಲೆಟ್ ರೆಡಿ ಮಾಡಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಭೋಗ ದಾನ ನಾಶ ಅಂತ ಇದೆ. ನಮ್ಗೆ ಎಷ್ಟು ಬೇಕಾದರೂ ಸಂಪಾದನೆ ಮಾಡಿ ಭೋಗಿಸ್ಬೋದು. ಎಕ್ಸಸ್ ಅಂತ ಅನ್ಸಿದ ತಕ್ಷಣ ದಾನ ಮಾಡ್ಬೋದು. ದಾನ ಅಂತಂದರೆ ಡೊನೇಷನ್ನೇ ಕೊಡಬೇಕು ಅಂತ ಏನಿಲ್ಲ. ಕೆಲಸ ಕೊಟ್ಟರು ಆಯಿತು. ಒಂದು 4 ಜನಕ್ಕೆ ಎಕ್ಸ್ಟ್ರಾ ಕೆಲಸ ಕೊಟ್ವಿ, ಸಂಬಳವನ್ನೇ ಜಾಸ್ತಿ ಮಾಡಿದ್ವಿ, ಅವರಿಗೆ ಫೆಸಿಲಿಟೀಸ್ ಜಾಸ್ತಿ ಕೊಟ್ವಿ. ಸೊ ಇದೂ ದಾನವೇ. ಈ ಹೃದಯ ಕಾಯಿಲೆಗೂ ಉಸಿರಾಟಕ್ಕೂ ಸಂಬಂಧ ಇದೆ, ಹತ್ತಿರ ಸಂಬಂಧ. ತುಂಬ ಜನ ಸ್ಯಾಲೋ ಬ್ರೀತಿಂಗ್ ಮಾಡ್ತಾರೆ, ಮೇಲ್ಮಟ್ಟದಲ್ಲಿ ಬ್ರೀದಿಂಗ್ ಮಾಡ್ತಾರೆ, ಸರಿಯಾಗಿ ಬ್ರೀದಿಂಗ್ ಮಾಡೋದು ಬರೋದೇ ಇಲ್ಲ ಅವರಿಗೆ, ಉಲ್ಟಾ ಮಾಡ್ತಾರೆ. ಅದ್ರ ಬಗ್ಗೆ ನೀವು ಯೋಗ ಗುರುವಾಗಿ ಏನು ಮಾಡಬೇಕು ಅಂತ ನಿಮ್ಮ ಸಲಹೆ? ನಮ್ಮ ಬ್ರೀತಿಂಗ್ ಸಿಸ್ಟಮ್ ಹೇಗಿದೆ ಅಂದರೆ, ಈಗ ಯಾರೋ ಒಬ್ಬರು 100 ಮೀಟರ್ಸ್ ರೇಸಿಗೆ ನಿಂತ್ಕೋತಾರೆ. 10 ಮೀಟ್ರ್ ಓಡ್ಬಿಟ್ಟು ಬಂದುಬಿಟ್ರೆ ಅವ್ರಿಗೆ ಪ್ರೈಸ್ ಬರ್ತದ ಅಂತ. ಅವನು 100 ಮೀಟರ್ಸ್ ಆ ಮಾರ್ಕನ್ನು ಮುಟ್ಟಿದಾಗ ಮಾತ್ರ ಅವನಿಗೆ ಕ್ವಾಲಿಫೈ ಆಗ್ತಾನೆ, ನನಗೂ ಒಂದು ಪ್ರೈಸ್ ಬರಬಹುದು ಅಂತ. ಬ್ರೀತಿಂಗಲ್ಲೂ ಹಾಗೇನೆ. ಈ ಶಾಲೋ ಬ್ರೀತಿಂಗ್ ಅಂತೀವಲ್ಲ, ಒಂದು ಸುಮ್ಮನೆ ಮೇಲ್ನೋಟಕ್ಕೆ ಉಸಿರು ಒಳಗೆ ಕೇಳ್ಕೊಂಡು ಹೊರಗೆ ಬಿಟ್ಬಿಡೋದು. ಒಳಕ್ಕೆ ಹೋಗಿ ಅದು ಅಲ್ಲಿ ಹೊರಗಡೆ ರಕ್ತ ಹರಿತಾ ಇರುತ್ತೆ, ಕೆಟ್ಟ ರಕ್ತ ಹರಿತಾ ಇರುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ರಕ್ತಕ್ಕೆ ಇದು ಹೋಗಿ ಆಕ್ಸಿಜನ್ ಬೆರೆತರೆ ಮಾತ್ರ ಅದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತ ಆಗುತ್ತೆ. ಅದನ್ನು ಗಾಳಿಯ ಚೀಲಗಳು ಅಂತ ಕರಿತೀವಿ. ಅಲ್ಲಿಗೆ ಹೋಗಲಿಕ್ಕೇ ನಮಗೆ 1.5 ಇಂದ 2 ಸೆಕೆಂಡ್ ಬೇಕು. 2 ಸೆಕೆಂಡಿನ ಉಸಿರಾಟ, ಅದರಲ್ಲೂ ಇನ್ಹಲೇಷನ್ನೇ 2 ಸೆಕೆಂಡ್ ಆದಾಗ ಅದು ಅಲ್ಲಿ ಹೋಗಿ ತಲುಪುತ್ತೆ. ಈ 100 ಮೀಟರ್ಸ್ ರೇಸಿನ ಲಾಸ್ಟ್ ಪಾಯಿಂಟ್ ನಿಂತಂಗೆ ಅದು. ಯಾರು ಅದು ಮಾಡಲ್ಲ ಆವಾಗ ಪರ್ಪಸ್ ಫುಲ್ಫಿಲ್ ಆಗಲ್ಲ. ಇನ್ಹಲೇಷನ್ನಿನ ಪರ್ಪಸ್ಸು ಗಾಳಿಯನ್ನು ಅಂದರೆ ಆಕ್ಸಿಜನನ್ನು ತೊಗೊಂಡೋಗಿ ರಕ್ತಕ್ಕೆ ಸೇರಿಸುವುದು ಅಂತ. ಅಲ್ಲಿರುವ ಕೆಟ್ಟ ಕಾರ್ಬನ್ ಡೈಆಕ್ಸೈಡನ್ನು, ಟಾಕ್ಸಿಕ್ ಕಾರ್ಬನ್ ಡೈಆಕ್ಸೈಡನ್ನು ವಾಪಸ್ ತೊಗೊಂಬಂದು ಹೊರಗೆ ಹಾಕೋದು ಅಂತ. ಈ ಎರಡೂ ಪರ್ಪಸ್ಫುಲ್ಲಿ ಮಾಡಬೇಕಾದ್ರೆ ಡೀಪ್ ಬ್ರೀತಿಂಗ್ ಮಾಡಬೇಕು. ಹೀಗೆ ಮಾಡಲ್ಲ ಅನ್ನುವ ದೃಷ್ಟಿಯಿಂದನೇ ಪ್ರಾಣಾಯಾಮ ಅಂತ ಒಂದು ಸಬ್ಜೆಕ್ಟನ್ನು ಇಡೋದು. ಈಗ ತುಂಬ ಜನಗಳ ಹೃದಯ ಗೊತ್ತಾಗಿಲ್ಲ ಏನಾಗಿದೆ ಹೆಂಗಾಗಿದೆ. ಸಹಜವಾಗಿ ಬದುಕೋದು ಹೇಗೆ, ಅದನ್ನು ಸರಳವಾಗಿ ಬದುಕೋದು ಹೇಗೆ, ಒಂದೆರಡು ಟಿಪ್ಸ್ಗಳು. ನೀವು ಬಿಸಿಲು ಕಾಯೋದ್ರ ಬಗ್ಗೆ ಹೇಳಿದ್ರಿ. ಮತ್ತು ಈಗಿನ ಎಲ್ಲ ನಮಗೆ ಹೊರಗಡೆ ಹೋದರೆ ಸಾಕು, ಸಹಜವಾಗಿಲ್ಲ ಬದುಕೋ ಅನ್ನೋ ಥರದ ಅನುಭವ ಬರುತ್ತೆ. ಅದು ಹಳ್ಳಿ ಆಗ್ಬೋದು, ಸಿಟಿ ಆಗ್ಬೋದು, ಎಲ್ಲ ಕಡೆ. ಬ್ರೈನ್ ಚೆನ್ನಾಗಿಡಬೇಕು ಫಸ್ಟು. ಅಂದರೆ ಬುದ್ಧಿಯನ್ನು ತುಂಬ ಬಳಸದೆ ಭಾವನೆಗಳನ್ನು ಸೇರಿಸಿ ಬಳಸಿದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ. ಎರಡನೇದು, ಪ್ರಕೃತಿ ನಮ್ಮ ಜೊತೆಲಿ ಯಾವಾಗಲೂ ಇದೆ. ಗಾಳಿ ಇನ್ನೂ ಕಲುಷಿತ ಆಗಿಲ್ಲ. ಅದರಲ್ಲೂ ನಮ್ಮೂರಂಥ ಗಾಳಿ, ಮೈಸೂರಿನಂಥ ಗಾಳಿನಲ್ಲಿ ಕಲುಷಿತ ಇಲ್ಲವೇ ಇಲ್ಲ. ಬೆಳಗ್ಗೆ ಎದ್ದರೆ ಒಂದು 20-30 ನಿಮಿಷಗಳ ಕಾಲ ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಮಾಡಿದರೆ ಸಾಕು. ಇದನ್ನ ಪ್ರಾಣಾಯಾಮ ಅಂತ ಕರಿತೀವಿ. ಪ್ರಾಣಾಯಾಮ ಅಂತ ಕರೆಯೋಕ್ಕೆ ಯಾರಿಗಾದರೂ ಹಿಂಸೆ ಅನಿಸಿದ್ರೆ ಡೀಪ್ ಬ್ರೀತಿಂಗ್ ಅಂತ ಕರೆದ್ರೂ ಆಯಿತು. ಒಂದು 2 ಸೆಕೆಂಡ್ ಇನ್ಹಲೇಷನ್, 3 ಸೆಕೆಂಡ್ ಇನ್ಹಲೇಷನ್, 3 ಸೆಕೆಂಡ್ ಎಕ್ಸಲೇಷನ್ ಮಾಡಿದ್ರೆ, ಹಾಗೆ ಒಂದು 10 ಬ್ರೀತಿಂಗ್ ಒಂದು ಸಲ, ಹಾಗೆ ಒಂದು 5-6 ಬ್ರೀತಿಂಗ್ಗಳನ್ನು ಸೆಟ್ಗಳನ್ನು ಮಾಡಿದ್ರೆ ಆವಾಗ ಆಕ್ಸಿಜನ್ ಪ್ಯೂರ್ ಆಗುತ್ತೆ. ಆಕ್ಸಿಜನ್ ಒಳಗಡೆ ಹೋಗಿ ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೆ. ಹಾರ್ಟ್ ಮೇಲೆ ಪ್ರೆಷರ್ ಕಡಿಮೆ ಆಗುತ್ತೆ. ಕಂಡದ್ದನ್ನು ಕಂಡ ಟೈಮಲ್ಲಿ ತಿನ್ನದೆ ಯಾವುದಾದ್ರು ಒಂದು ಸ್ಪೆಸಿಫಿಕ್ ಈಟಿಂಗ್ ಪ್ಯಾಟ್ರನ್ ಅಂತ, ತಿನ್ನುವ ಪ್ಯಾಟ್ರನ್ನು ಒಂದು ಮಿನಿಮಮ್ ಪ್ಯಾಟ್ರನ್ಗೆ ಬಂದುಬಿಟ್ರೆ ಅದು ಒಳ್ಳೆ. ನಾವು ಸಾಮಾನ್ಯವಾಗಿ ಎಲ್ಲ ಔಷಧಿನ ಕಾಮನ್ನಾಗಿ ಹಾಕ್ತಾ ಇದ್ವಿ. ಈ ಕಾಯಿಲೆಗೆ ಈ ಔಷಧಿ, ಈ ಕಾಯಿಲೆಗೆ ಈ ಔಷಧಿ ಅಂತ ನಾವು ರೆಡಿ ಆಗಿಬಿಟ್ಟಿದ್ವಿ. ಹಾಗಾಗಿನೇ ಅವ್ರು ಕುಡಿತಾ ಇದ್ದರೆ ಅವ್ರಿಗೆ ಏನೂ ಆಗಿಲ್ಲ ಅಂದರೆ ಅದೊಂದು ಪ್ರತ್ಯೇಕವಾದ ಘಟಕ. ನಾನು ಕುಡಿದ್ರೆ ಏನೇನೋ ಆಗ್ಬೋದು.
ಆ ಮಾತನ್ನು ಒಪ್ತೀರ ನೀವು? ಇದು ಪ್ರತಿ ವ್ಯಕ್ತಿ ಸಪರೇಟ್, ಹೈಟ್ ಸಪ್ರೇಟ್, ವೆಯ್ಟ್ ಸಪ್ರೇಟ್, ಅವರ ಆಹಾರ ಸಪ್ರೇಟ್. ಸೊ ಹಾಗಾಗಿ ಎಲ್ಲ ವೇರಿಯೇಷನ್ಸು ಸಪ್ರೇಟ್. ಈಗ ನಾರ್ಮಲ್ಲು ಬ್ಲಡ್ ಪ್ರೆಷರು 120/80 ಇರಬೇಕು ಅಂತಾರೆ, ಆದರೆ ನನ್ನಂಥವ್ರಿಗೆ 130/90 ಇರ್ಬೋದು. ಯಾಕೆಂದ್ರೆ ನನ್ನ ಹೈಟು ವೆಯ್ಟು ಬೇರೆ, ಆ ಕ್ಯಾಲ್ಕುಲೇಷನ್ನೇ ಬೇರೆ. ಯಾರಾದ್ರು ತುಂಬ ಸಣ್ಣ ಇರ್ತಾರೆ, ಅವ್ರಿಗೆ ಬಿ ಪಿ ರೇಂಜ್ ಬೇರೆ ಇರ್ಬೋದು. ಎಲ್ಲರನ್ನೂ ಒಂದೇ ಯಾರ್ಡ್ ಸ್ಟಿಕ್ಕಿಗೆ ತರಲ್ಲ, ಆ್ಯಾವ್ರೇಜ್ ಯಾರ್ಡ್ ಸ್ಟಿಕ್ ಅಂತ ತರ್ತಾರೆ. ಈಗ ಶುಗರು ಇವತ್ತು ನಾವು ಚೆಕ್ ಮಾಡಿಕೊಂಡ್ರೆ ಖಾಲಿ ಹೊಟ್ಟೆನಲ್ಲಿ ಒಂದು ಶುಗರ್ ಇರುತ್ತೆ, 2 ಇಡ್ಲಿ ತಿಂದ ತಕ್ಷಣ 50-100 ಪಾಯಿಂಟ್ಗಳು ಜಾಸ್ತಿ ಆಗಿಬಿಡುತ್ತೆ. ನಾವು ಮೊದಲೆಲ್ಲ 15-20 ಇಡ್ಲಿ ತಿಂತಾಯಿದ್ವಿ. ಸೊ ಎಲ್ಲಿಗೆ ಹೋದರೂ ಚೆನ್ನಾಗಿ ತಿಂತಾಯಿದ್ವಿ. ಸೊ ಹಾಗಾಗಿ ಅದೆಲ್ಲ ವೆರೈಟಿ ಸಪ್ರೇಟ್. ಅದು ಒಬ್ಬೊಬ್ಬರ ಬಾಡಿ ಸ್ಟ್ರಕ್ಚರೇ ಬೇರೆ, ಒಬ್ಬೊಬ್ಬರ ಬಾಡಿ ಅನಾಟಮಿನೇ ಬೇರೆ ಇರುತ್ತೆ. ನಿಮ್ಮನ್ನ ಪರೀಕ್ಷೆ ಮಾಡಿದ ವೈದ್ಯರ ಪ್ರಕಾರ ಈ ಥರದ ಧೈರ್ಯ ತಗೊಂಡು ಹೊರಗೆ ಬಂದಿರೋರು ಎಷ್ಟು ಸಂಖ್ಯೆ ಇರ್ಬೋದು 100ರಲ್ಲಿ? ಅವ್ರು ಹೇಳಿದ್ರು, ಎಷ್ಟೋ ಜನನ ನಾನು ಸರ್ಜರಿ ಟೇಬಲಿಂದನೇ ಹೊರಗೆ ಕರ್ಕೊಂಬಂದಿದ್ದೀನಿ. ಸರ್ಜರಿ ಎಲ್ರಿಗೂ ಅವಶ್ಯಕತೆ ಇಲ್ಲ, ಕೆಲವು ಮೆಡಿಸಿನ್ಸಲ್ಲಿ ಕ್ಯೂರ್ ಮಾಡ್ಬೋದು ಅಂತ. ಅಂಥವ್ರಲ್ಲಿ ನಾನು ಒಬ್ಬ. ಬಹುಶಃ ಅವರು ಕಳೆದ ಒಂದು 20-25 ವರ್ಷದಲ್ಲಿ ಅವರ ನಂಬಿಕೆಯಲ್ಲಿ ಸರ್ಜರಿ ಅವಶ್ಯಕತೆ ಇಲ್ಲ ಅನ್ನೋ ನಂಬಿರುವವರವರು. ಸಾಮಾನ್ಯವಾಗಿ ವೈದ್ಯರು ಯಾಕೆ ರಿಸ್ಕ್ ತಗೊಳ್ಳಲ್ಲ ಅಂತಂದರೆ, ನಾಳೆ ನ್ಯಾಯಾಲಯದ ಕಟ್ಟಕಟ್ಟಕ್ಕೆ ಹೋಗ್ಬೋದು, ಆಗ ಈ ಪರೀಕ್ಷೆ ಯಾಕೆ ಮಾಡಲಿಲ್ಲ, ಈ ಶಸ್ತ್ರಚಿಕಿತ್ಸೆ ಯಾಕೆ ಮಾಡಲಿಲ್ಲ ಅಂತ ಕಾರಣಕ್ಕಾಗಿ ವೈದ್ಯರ ಮೇಲೆ ಮೊಕದ್ದಮೆ ದಾಖಲಾಗುವ ಅಪಾಯಗಳಿರುತ್ತೆ. ಖಂಡಿತ. ಹಾಗಾಗಿ ಅವ್ರು ಏನು ಮ್ಯಾಕ್ಸಿಮಮ್ ಮಾಡ್ಬೋದು ಎಲ್ಲ ಪರೀಕ್ಷೆಗಳು ಮಾಡಿಸ್ತಾರೆ, ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಯಾವ ರಿಸ್ಕು ತಗೊಳಕ್ಕೆ ಹೋಗಲ್ಲ. ರಿಸ್ಕ್ ಬೇಡ ಅಂತ ಅವರು. ಯಾಕೆಂದರೆ ನನಗೆ ಸಜೆಸ್ಟ್ ಮಾಡಿ ನಾನೇನಾದರೂ ಅದರ ತಪ್ಪು ಪದ್ಧತಿಗಳಲ್ಲಿ ಹೋದರೆ, ನನಗೇನಾದರೂ ಆದರೆ ನಾನು ಅಥವಾ ನಮ್ಮ ಮನೆಯವರು ಯಾರಾದರೂ ಅವ್ರ ಮೇಲೆ ಕೇಸ್ ಹಾಕ್ಬೋದು. ಆ ಕೇಸ್ ಯಾಕೆ ಬೇಕು ಅವರಿಗೆ? ಸೊ ಹಾಗಾಗಿ ಯಾವುದೇ ವೈದ್ಯರು ಆ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಬಾರ್ಡರ್ ಲೈನಿಗೆ ಬರ್ತಾ ಇದ್ದಂಗೆ ಪ್ರಿಸ್ಕ್ರೈಬ್ ಮಾಡಿಬಿಡ್ತಾರೆ. ಹೇಗಂತ ಆಗಿದೆ ಅಂತ ಮೊದಲು ಗೊತ್ತಾಗೋದು ಹೇಗೆ? ಮೈಕೈ ಕಲ್ಲೆಲ್ಲ ಜೋಮ್ ಹಿಡಿಯೋಕ್ಕೆ ಶುರು ಆಗುತ್ತೆ, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ನಿದ್ದೆ ಬರಲ್ಲ, ಊಟ ಸ್ವಲ್ಪ ಮಾಡಿದ್ರೆ ಸಾಕು ಅನಿಸುತ್ತೆ. ಇದೆಲ್ಲ ಸಿಮ್ಟಮ್ಸ್. ಸಹಜವಾಗಿ ಎಲ್ರಿಗೂ ಅದೇ ಸಂಕೇತಗಳಿರುತ್ತೆ, ಸೇಮ್ ಸಿಮ್ಟಮ್ಸ್ ಇರುತ್ತೆ. ಇನ್ನೊಂದಷ್ಟು ಜನಕ್ಕೆ ಹೆಚ್ಚಿಗೆ ಆಗ್ಬೋದು, ಕೈಯೆಲ್ಲ ಎಳೆತ ಶುರು ಆಗ್ಬೋದು, ಈ ಶೋಲ್ಡರ್ ಫ್ರೀಸಿಂಗ್ ಆಗ್ಬೋದು, ಕೆಲವರಿಗೆ ಕಣ್ಣು ಮಂಜಾಗ್ಬೋದು. ಸೊ ಇದೆಲ್ಲ ಆಗತ್ತೆ. ಅವ್ರು ತಕ್ಷಣ ಏನು ಮಾಡಬೇಕು? ತಕ್ಷಣಕ್ಕೆ ಅಂತಂದರೆ ECG ಚೆಕ್ ಮಾಡಿಸ್ಕೋಬೇಕು. ECG ನಾರ್ಮಲ್ ECG ಅಂದರೆ ಈಗ ನಾವಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇರೋದು ಇದು ರೆಸ್ಟಿಂಗ್ ಪೋಸ್ಚರ್ ಅಂತ. ರೆಸ್ಟಿಂಗ್ ಪೋಸ್ಚರಲ್ಲಿ ECG ಚೆಕ್ ಮಾಡಬೇಕು. ಓಡಾಡಿದ ಮೇಲೆ ಒಂದು 10 ನಿಮಿಷ ಓಡಾಡಿಬಿಟ್ಟು ಚೆಕ್ ಮಾಡಬೇಕು. ಅವರೊಂದು ಥ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತಾರೆ. ಆ ಥ್ರೆಡ್ಮಿಲ್ ಟೆಸ್ಟಲ್ಲಿ ಎಷ್ಟು ತಡೀಲಿಕ್ಕೆ ಶಕ್ತಿ ಇದೆ ಆ ECGನಲ್ಲಿ ಗೊತ್ತಾಗುತ್ತೆ. ಅಂದರೆ ಪಲ್ಸ್ ರೇಟೆಲ್ಲ ಎಷ್ಟು ಜಾಸ್ತಿ ಹೋಗ್ಬೋದು, ಎಷ್ಟು ಹೋದರೆ ಇವ್ರಿಗೆ ಸುಸ್ತಾಗಲ್ಲ ಅಂತ ಚೆಕ್ ಮಾಡ್ತಾರೆ. ಪೀರಿಯಾಡಿಕಲಿ ಅದನ್ನು ECG ಜೊತೆಗೆ ಈ ಥ್ರೆಡ್ಮಿಲ್ ಟೆಸ್ಟ್ ಎಲ್ಲ ಮಾಡೋದು ಒಳ್ಳೆಯದು. ವರ್ಷಕ್ಕೊಮ್ಮೆ ಮಾಸ್ಟರ್ ಚೆಕಪ್ ಮಾಡಿಸ್ಕೋಬೇಕು, ಅದು ಕಡ್ಡಾಯ. ನಾವು ಚೆಕಪ್ಗೆ ಹೋದ ತಕ್ಷಣವೇ ನಮ್ಮ ಪ್ಯಾರಾಮೀಟ್ರ್ ಎಲ್ಲೂ ಕೂಡ ಈ ಸ್ಟ್ಯಾಂಡರ್ಡ್ ಪ್ಯಾರಾಮೀಟ್ರ್ಗಳ ಒಳಗಡೆ ಬರಲ್ಲ. ಒಂದು ಜಾಸ್ತಿ ಒಂದು ಕಡಿಮೆ ಇರುತ್ತೆ, ನಾವು ಗಾಬರಿ ಆಗಿಬಿಡ್ತೀವಿ. ಒಂದು ಕಾಯಿಲೆಯನ್ನು ಚೆಕ್ ಮಾಡಿಸ್ಲಿಕ್ಕೆ ಹೋಗಿ 40-50 ಕಾಯಿಲೆ ಕಾಣುತ್ತೆ. ಸೊ ಹಾಗಾಗಿ ಗೊತ್ತಿರುವ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ಅಷ್ಟು ಮಾತ್ರ ಮಾಡಿಸಿ. ಹೇಳೋದ ಪ್ರಕಾರ ಹೃದಯಕ್ಕೂ ಮನಸ್ಸಿಗೂ ಸಂಬಂಧ ಇದೆ ಅಂತ ಮಾತಾಡ್ಕೊಂಡು ಬಂದ್ರಿ. ನಾವೇ ಮನಸ್ಸನ್ನು ಕೆಡಿಸ್ಕೊತಾ ಇದ್ದೀವಿ. ನಾವೀಗ ಯೂಟ್ಯೂಬ್ನಲ್ಲೂ ನೆಗೆಟಿವ್ ಆಗಿರೋದನ್ನೇ ಓದೋದು. ನಮ್ಗೆ ಒಳ್ಳೇದು ಕಂಡ್ರೆ ಅಷ್ಟು ಇಷ್ಟ ಆಗಲ್ಲ. ಯುವ ಜನತೆ ತುಂಬ ನೆಗೆಟಿವ್ ಕಡೆ ಹೋಗ್ತಿರೋದೇ ಈ ಕಾರಣಕ್ಕಾಗಿ. ಅದು ಯೂಟ್ಯೂಬ್ ಬೇಕು ಅಂತಿಲ್ಲ ಅವ್ರಿಗೆ, ಯಾವುದಾದ್ರೂ ನೆಗೆಟಿವ್ ಆಗಿರೋದೇ ಹುಡುಕ್ತಿರ್ತಾರೆ. ಈ ಕಾಲದ ಇದು ಕಾರಣನ, ಕಾಲ ಪ್ರವಾಹ ಕಾರಣನ, ಅಥವಾ ಸಹಜವಾಗಿ ಹಂಗಿದೆ ಎಲ್ಲ ಕಾಲದಲ್ಲೂ ಇದೆ ಅಂತ? ಎಲ್ಲ ಕಾಲದಲ್ಲೂ ಇತ್ತು, ಈಗ ಫಾಸ್ಟ್ ಆಗಿದೆ, ಎಲ್ಲವೂ ಫಾಸ್ಟ್ ಆಗಿದೆ. ಈ ಕ್ರಿಕೆಟ್ನಲ್ಲಿ 5 ದಿನದ ಮ್ಯಾಚ್ ಇತ್ತು, ಅದಾದಮೇಲೆ 1 ದಿನದ ಮ್ಯಾಚ್ ಆಯಿತು, ಅದಾದಮೇಲೆ 20 ಓವರ್ಸ್ ಮ್ಯಾಚ್ ಆಯಿತು. ಈಗ ನೆಕ್ಸ್ಟ್ 10 ಓವರ್ಸ್ ಬರುತ್ತೆ, 6 ಓವರ್ಸ್ ಬರುತ್ತೆ. ನಾವು ಯೂಟ್ಯೂಬು ಎಲ್ಲ ನೋಡ್ತಾ ಇದ್ದಾಗ ಶುರುನಲ್ಲಿ ಸುಮಾರು 1 ಗಂಟೆ ಪ್ರೋಗ್ರಾಮ್ ನೋಡ್ತಾ ಇದ್ವಿ, ಪಿಕ್ಚರ್ ನೋಡ್ದಂಗೆ ನೋಡ್ತಾ ಇದ್ವಿ. ಈಗ ಪಿಕ್ಚರ್ ನೋಡೋದು ಹೊರಟೋಯ್ತು, ರೀಲ್ಸ್ ಅಂತ ಬಂತು, 1-1.5 ನಿಮಿಷದಲ್ಲಿ ಮುಗಿಬೇಕು ಅಂತ ಬಂತು. ಅರ್ಜೆನ್ಸಿನಲ್ಲಿ ಬದುಕ್ತಾ ಇದ್ದೀವಿ. ಈ ಅರ್ಜೆನ್ಸಿ ಹಾರ್ಟ್ಗೂ ಅದೇ ಅರ್ಜೆನ್ಸಿ, ಬ್ರೈನ್ಗೂ ಅದೇ ಅರ್ಜೆನ್ಸಿ ತಲುಪುತ್ತೆ. ಯಾರು 90 ವರ್ಷದವರೆಗೂ ಇರಬೇಕು ಅಥವಾ 100 ವರ್ಷದವರೆಗೂ ಇರಬೇಕು, ಅವರೆಲ್ಲ 40-50 ವರ್ಷದ ಒಳಗಡೆ ಬೇಕಾದಷ್ಟು ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಬಿದ್ದೋಗುತ್ತೆ. ಅಲ್ಲ, ಇಡೀ ಸಮೂಹನೇ ಅಷ್ಟು ನಾಗಾಲೋಡ್ತಲ್ಲಿ ಓಡುವಾಗ ನಾ ಹೆಂಗೆ ಸ್ಲೋ ಮಾಡ್ಕೊಳ್ಳೋದು, ನಾನು ಹಿಂದಕ್ಕೆ ಆಗ್ಬಿಡಲ್ವಾ, ಆ ಆತಂಕ, ಅದು ಇನ್ನೊಂದು ಟೆನ್ಷನ್ ಶುರು ಮಾಡ್ಬಿಡ್ತು. ಯಾರೋ ಒಬ್ಬರು ಹೇಳಿದರು, ವಾಟ್ ಆರ್ ವಿ ಡೂಯಿಂಗ್ ಟುಡೇ ಅಂದರೆ ವಿ ಆರ್ ಗೋಯಿಂಗ್ ಟು ಡೈ ಫಾಸ್ಟರ್ ಟುಡೇ ಅಂತ. ಅಂದರೆ ನಾವು ಓಡ್ತಾ ಇರೋದು ಏನಕ್ಕೆ ಅಂದರೆ ಬೇಗ ಸಾಯೋಕ್ಕೆ ಅಂತ. ಬೇಗ ಸಾಯುವ ಅರ್ಜೆನ್ಸಿ ಯಾರಿಗಾದರೂ ಇದ್ದರೆ ಫಾಸ್ಟಾಗಿ ಓಡಿ, ಇಲ್ಲ ನಾನು ಲೇಟಾಗಿ ಸಾಯ್ತೀನಿ ಅನ್ನೋಂಗಿದ್ರೆ ಆರಾಮಾಗಿ ಓಡಿ ಅಂತ. ನಾವು ವೈದ್ಯರನ್ನ ಕರೆಸಿ ಎಷ್ಟೆಷ್ಟೋ ಒಂದಷ್ಟು ಚಿಕಿತ್ಸಾ ವಿಧಾನಗಳನ್ನ ಹೇಳೋದಕ್ಕಿಂತ ಆ ಬೇರಿನಲ್ಲಿ ಬೆಂದು ಆ ಬೇರಿನಲ್ಲೂ ಕೂಡ ನಾನು ಬದುಕ್ತೀನಿ ಅನ್ನೋ ಆತ್ಮವಿಶ್ವಾಸದಿಂದ ಹೊರಗೆ ಬಂದಿದ್ದೀರಿ.
ನನ್ನ ಪ್ರಕಾರ ಹೃದಯ ತೊಂದರೆಗೆ ಔಷಧಿಗಿಂತ ಆತ್ಮವಿಶ್ವಾಸ ಬಹಳ ಮುಖ್ಯ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ. ಇಷ್ಟೊತ್ತು ಪ್ರತಿನಿಧಿ ನ್ಯೂಸ್ ಜೊತೆ ಮಾತಾಡೋದಕ್ಕೆ ತಮಗೆ ಹೃದಯಪೂರ್ವಕವಾದ ವಂದನೆಗಳು. ನಿಮಗೂ ಪ್ರತಿನಿಧಿಗೂ ಧನ್ಯವಾದಗಳು.